ಹೆಂಡತಿ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ಲು. ಗಂಡ ಪದೇ ಪದೇ ಕೆಲಸ ಬಿಡು ಅಂತ ಹೇಳ್ತಾ ಇದ್ದ. ಆದರೆ ಹೆಂಡತಿ ಮಾತ್ರ ಕೆಲಸ ಬಿಡಲ್ಲ ಎಂದಿದ್ದಕ್ಕೆ ಹೆಂಡತಿಯನ್ನ ಮಸಣ ಸೇರಿಸಿಯೇ ಬಿಟ್ಟ. ಈ ಡೆಡ್ಲಿ ಮರ್ಡರ್ಗೆ ಇಡೀ ರಾಜಧಾನಿಯೇ ಬೆಚ್ಚಿ ಬಿದ್ದಿದೆ. ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಪತ್ನಿ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದಕ್ಕೆ ಕೊಲೆ. ಹೆಂಡತಿ ಮೇಲೆ ಅನುಮಾನಗೊಂಡು ಕತ್ತು ಸೀಳಿ ಮರ್ಡರ್. ಎಸ್, ಈ ಫೋಟೋದಲ್ಲಿ ಕಾಣ್ತಾ ಇರೋ ಇವರ ಹೆಸರು ಆಯೇಷಾ ಸಿದ್ದಿಕಿ ಹಾಗೂ ಸೈಯದ್ ಜಬಿ. ಇವರಿಬ್ಬರು ಈ ಹಿಂದೆ ಬೇರೆಯವರ ಜೊತೆ ಮದುವೆಯಾಗಿ ಮಕ್ಕಳಾಗಿದ್ದು ಕೊನೆಗೆ ಡಿವೋರ್ಸ್ ಆಗಿದ್ರು. ಈ ನಡುವೆ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಆಯೇಷಾಳನ್ನ ನೋಡಿದ್ದ ಜಬಿಗೆ ಈಕೆಯ ಮೇಲೆ ಕ್ರಶ್ ಆಗಿತ್ತು. ಇವರಿಬ್ಬರ ನಡುವೆ ಪ್ರೇಮಾಂಕುರ ಆಗಿ 3 ತಿಂಗಳ ಹಿಂದೆ ವಿವಾಹವಾಗಿದ್ರು. ಆದ್ರೆ ಈ ಪ್ರೇಮ ಹೆಚ್ಚು ದಿನ ಉಳಿಯಲೇ ಇಲ್ಲ. ಅನುಮಾನ ಎಂಬ ಭೂತ ತಲೆಗೆ ಹೊಕ್ಕಿ ಹೆಂಡತಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಎಸ್, ಪತ್ನಿ ಆಯೇಷಾ ಮತ್ತು ಜಬಿ ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಅಗ್ರಹಾರ ಲೇಔಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ಮದುವೆಯಾಗಿ ಜೀವನ ಸಾಗಿಸ್ತಾ ಇದ್ರು. ಹೆಂಡತಿ ಆಯೇಷಾ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಹೆಂಡತಿ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡುವ ವಿಚಾರಕ್ಕೆ ಪತಿ ಅನುಮಾನಗೊಂಡು ಆಕೆಯೊಂದಿಗೆ ಪದೇ ಪದೇ ಜಗಳ ಆಡ್ತಾ ಇದ್ದ. ಆದ್ರೆ ಮಸಾಜ್ ಪಾರ್ಲರ್ಗೆ ಹೋಗ್ತಾ ಇದ್ದ ಪತ್ನಿಗೆ ಕೆಲಸ ಬಿಡುವಂತೆ ಪತಿ ಸೈಯದ್ ಜಬಿ ಪದೇ ಪದೇ ಹೇಳ್ತಿದ್ನಂತೆ. ಆದ್ರೆ ಗಂಡನ ಮಾತು ಕೇಳದೆ ಮಸಾಜ್ ಪಾರ್ಲರ್ಗೆ ಆಯೇಷಾ ಕೆಲಸ ಮುಂದುವರೆಸಿದ್ದರಿಂದ ಅನುಮಾನಗೊಂಡು ಕೊಲೆ ಮಾಡಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆಗಿದ್ದಾನೆ. ಆಯೇಷಾ ಸಿದ್ದಿಕಿ ಅಂತ ಸುಮಾರು 39 ವರ್ಷ. ಈಕೆ ಕೊಲೆಯಾದಂತಹ ದುರ್ದೈವಿ. ಕೊಲೆಯ ಆರೋಪಿ ಈಕೆಯ ಗಂಡ. ಈಕೆ 3ನೇ ಮದುವೆಯಾಗಿ ಗಂಡನ ಜೊತೆ ಇರಬೇಕಾದಂತಹ ಸಂದರ್ಭದಲ್ಲಿ ಈತನಿಗೂ ಕೂಡ 2ನೇ ಮದುವೆ ಆಗಿರುತ್ತೆ. ಈಕೆ ಬ್ಯೂಟಿಷಿಯನ್ ಆಗಿ ಹಾಗೂ ಮಸಾಜ್ ಪಾರ್ಲರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಅದರಿಂದ ಈಕೆಗೆ ನ್ಯಾಚುರಲ್ ಆಗಿ ಕಾಲ್ಗಳು ತುಂಬಾ ಬರ್ತಾ ಇರುತ್ತೆ. ಈ ಕಾಲ್ಗಳು ಬರ್ತಕ್ಕಂಥ ವಿಚಾರಕ್ಕೆ ಸುಮಾರು 2-3 ತಿಂಗಳಿಂದ ಗಂಡ ಈಕೆಯ ಮೇಲೆ ಅನುಮಾನ ಪಟ್ಟು ಹಾಗಾಗಿ ಮನಸ್ತಾಪಗಳು, ಜಗಳಗಳು ಆಗ್ತಾ ಇರುತ್ತೆ. ಹಾಗೂ ಆತ ಮನೆಯಲ್ಲಿ ಇದ್ದಂತಹ ಈ ಟೈಲರಿಂಗ್ ಕತ್ರಿ ಏನಿದೆ, ಆ ಕತ್ರಿಯಿಂದ ಆಕೆ ಕುತ್ತಿಗೆ ಹಾಗೂ ಹಣೆಯ ಭಾಗಕ್ಕೆ ಹಲ್ಲೆ ನಡೆಸಿ ಆಕೆ ವಿಪರೀತ ರಕ್ತಸ್ರಾವವಾಗಿ ಮರಣವನ್ನ ಹೊಂದಿರ್ತಾಳೆ. ಇನ್ನು ಗಮನಾರ್ಹ ಸಂಗತಿ ಏನಂತಂದ್ರೆ, ಮೃತ ಆಯೇಷಾ ಸಿದ್ದಿಕಿಗೆ ಇದು 3ನೇ ಮದುವೆಯಾಗಿದ್ದು, ಆರೋಪಿ ಸೈಯದ್ ಜಬಿಗೆ ಇದು 2ನೇ ಮದುವೆಯಾಗಿತ್ತು. ಇಬ್ಬರು 3 ತಿಂಗಳ ಹಿಂದಷ್ಟೇ ವಿವಾಹವಾಗಿದ್ರು. ಸದ್ಯ ಕೊಲೆ ಪ್ರಕರಣ ದಾಖಲಿಸಿರೋ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.